ಒಂದು ದಿನ ನಾನು ಬಂದು ಪ್ರಶ್ನೆ ಏನು ಮಾಡ್ದೆ ಗೊತ್ತಾ ಅಮ್ಮ, ಭಗವಂತ ತಪಸ್ಸಿಗೆ ಒಲೆದು ಬರ್ತಾನಂತೆ ನಿಜನಾ ಅಂತ ಕೇಳ್ದ. ನಾನು ಹೇಳಿದೆ ನೋಡಪ್ಪ, ಇದು ಕಲಿಯುಗ. ಕಲಿಯುಗದಲ್ಲಿ ಭಗವಂತ ಯಾರು ಒಂದೇ ಪ್ರತ್ಯಕ್ಷ ಆಗಲ್ಲ. ಯಾಕಂದ್ರೆ ನಾವುಗಳು ಸರಿ ಇಲ್ಲ. ದೇವಸ್ಥಾನಕ್ಕೆ ಹೋದ್ರಿಂದ ಮೂರು ಬಾರಿ ಹಿಂಗೆ ತೊಟ್ಕೊಂಡು ಭಗವಂತನ ಹಿಂಗೆ ಕೇಳೋರು, ಭಗವಂತ ಎದುರಿಗೆ ಬಂದು ನಿಂತ್ಕೊಂಡ್ರೆ ಏನು ಮಾಡ್ತೀವಿ ನಾವು? ಅವ್ನು ಹೋಗೋಕ್ಕೆ ಬಿಡಂಗಿಲ್ಲ, ನಾವು ಅಷ್ಟು ಬೇಗ ತಪ್ಕೊಬಿಡ್ತೀವಿ. ಆದ್ದರಿಂದ ಕಲಿಯುಗದಲ್ಲಿ ಭಗವಂತ ಪ್ರತ್ಯಕ್ಷನಾಗಲ್ಲ. ಭಗವಂತನ ಅನುಭವಿಸಬೇಕು, ಭಗವಂತನ ಬಗ್ಗೆ ತಿಳ್ಕೋಬೇಕು, ಅನುಭವ ಪಡಿಬೇಕು ಅಂತ ಹೇಳಿದೆ. ವೆಂಕಟೇಶ ಏನಂದ್ರೆ, ಇಲ್ಲ ಗುರುಗಳೇ, ನಾನು ಭಗವಂತನ ಕಲಿಯುಗದಲ್ಲಿ ಪ್ರತ್ಯಕ್ಷ ಮಾಡೇ ಮಾಡ್ತೀನಿ ಅಂದ್ಬಿಟ್ಟ. ಸರಿ, ಅದೊಂದು ಪ್ರಯತ್ನ ನಡೆಯೋ ವೆಂಕಟೇಶ ಅಂತ ಹೇಳಿದೆ. ತಪಸ್ಸಿಗೆ ನಾವು ಕುಂತ್ಕೊಂಡಿದ್ದಂತೆ. ಮಾರನೇ ಬೆಳಗ್ಗೆ ವೆಂಕಟೇಶ ಬಂದ್ಬಿಟ್ಟು ಏನಂದ, ಗುರುಗಳೇ, ಭಗವಂತನ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟ ಗುರುಗಳೇ ಅಂತ. ನಾನು ಮೇಲ್ಕು ಕೆಳಕ್ಕೂ ನೋಡ್ಬಿಟ್ಟು ಹೇಳಿದೆ, ನಿಜ ಹೇಳ್ತಿದ್ದೀನಿ ವೆಂಕಟೇಶ ಅಂದೆ. ನಿಜ ಗುರುಗಳೇ, ಭಗವಂತ ನನ್ನ ಮುಂದೆ ಬಂದು ನಿಂತ್ಕೋಬಿಟ್ಟ ಅಂದ. ನಾನು ಕೇಳಿದೆ, ಭಗವಂತನ ಹತ್ರ ಏನು ಕೇಳಿದೆಯಾ ನೀನು ಆತ ಹೇಳ್ದ. ಭಗವಂತ ನಾನು ಹೆಂಗೆ ಕೇಳಿದೆ ಗುರುಗಳೇ, ಭಗವಂತ ನನ್ನ ಹೆಂಗೆ ಕೇಳ್ದ ಅಂದ. ಭಗವಂತ ಏನಯ್ಯ ಕೇಳ್ದ ವೆಂಕಟೇಶ ನಿನ್ನ ಅಂತ ಕೇಳಿದೆ. ಭಗವಂತ ವೆಂಕಟೇಶನ ಕೇಳದಂತೆ, ಏನಯ್ಯ ವೆಂಕಟೇಶ, ಯಾರ ಭಕ್ತಿಗೂ ಮೆಚ್ಚಿ ಬರ್ದೇ ಇರೋ ನಾನು ಕಲಿಯುಗದಲ್ಲಿ ನಿನ್ನ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀನಿ, ನಿನಗೇನಯ್ಯ ಬೇಕು ಅಂತ ಕೇಳಿದಂತೆ. ಬಹಳ ಬುದ್ಧಿವಂತ ಇದರಲ್ಲೆಲ್ಲ ಅವ. ಸ್ವಾಮಿ, ನೀನು ನೋಡಿದ್ನಲ್ಲ, ಇನ್ನೇನು ಬೇಕು ನನಗೆ, ಮತ್ತೇನು ಬೇಡ ಅಂದ್ಬಿಟ್ಟ. ಭಗವಂತಗೆ ಇನ್ನೂ ಖುಷಿ ಆಗೋಯ್ತು. ನಾನು ಬಂದರೆ ಸಾಕು, ಏನಾರು ಬೇಕು ಅನ್ನೋರ ನಡುವೆ ಏನೋ ಬೇಡ ಅನ್ನೋ ಒಬ್ಬ ಭಕ್ತ ಇದ್ದಾನಲ್ಲ ಅಂದ್ಬಿಟ್ಟು ಬಹಳ ಖುಷಿ ಆಯ್ತಯ್ಯ. ನಾನು ಏನಾದರೂ ಕೊಟ್ಟು ಹೋಗ್ಲೇಬೇಕು, ನಿನಗೆ ಏನಾದರೂ ಕೇಳು ಅನ್ನಂತೆ. ಬೇಡ ಸ್ವಾಮಿ, ನನಗೇನು ಬೇಡ. ಇಲ್ಲಯ್ಯ, ನಾನು ಕೊಡಲೇಬೇಕು ಅಂತ ಶ್ರೀಹರಿ ಅಂದಾಗ ಹೇಳ್ತಾರಂತೆ. ಶ್ರೀಹರಿ ಹೇಳ್ತಾನೆ, ಹೆಂಗಿದ್ರು ಮನೆ ಕಟ್ತಾ ಇದೆಯಾ, ಇನ್ನೊಂದೆರಡು ಮನೆ ಕಟ್ತೀಯ ನೋಡು, ದುಡ್ಡು ಕೊಡ್ತೀನಿ ಅನ್ನಂತೆ ಹರಿ. ಬೇಡ ಸ್ವಾಮಿ, ಇರೋ ಮನೇಲಿ ನೆಮ್ಮದಿ ಕೊಟ್ಟರೆ ಸಾಕು ಅಂದ್ಬಿಟ್ನಂತವ. ಮತ್ತೇನಯ್ಯ ಬೇಕು ನಿನಗೆ ಅನ್ನಂತೆ. ಸ್ವಾಮಿ, ನನಗೇನು ಬೇಡ, ನೀವೇ ಕೇಳ್ತಾ ಇದ್ದೀರಲ್ಲ, ಅದರಿಂದ ಕೇಳ್ತೀನಿ ಎನ್ನಂತೆ. ಆಯಿತು, ಏನಯ್ಯ ಬೇಕು ನಿನಗೆ? ಸ್ವಾಮಿ, ನನಗೊಂದು ಆನೆ ಬೇಕಲ್ವಾ ಅನ್ನಂತೆ. ಸರಿ ವೆಂಕಟೇಶ, ಆನೆ ಸಾಕಕ್ಕಾಗ್ತದನ್ನು ನಿನ್ನ ಕೈಲಿ? ಬೇಡ ಕಣಯ್ಯ ಆನೆ ಅಂತ ಶ್ರೀಹರಿ ಅನ್ನಂತೆ. ಇಲ್ಲ ಸ್ವಾಮಿ, ನನಗೆ ಆನೆನೇ ಬೇಕು. ಎಂತಹ ಆನೆ ಬೇಕು? ಚಿನ್ನದ, ಬೆಳ್ಳಿಯ, ಹಿತ್ತಾಳೆ, ಕಬ್ಬಿಣಗಳಿಂದ ಮಾಡದ, ಮಣ್ಣು, ಕಬ್ಬಿಣ, ಕಲ್ಲಿಂದಲೂ ಮಣ್ಣಿಂದಲೂ ನಿರ್ಮಿತವೇ ಆಗದ, 4 ಕಾಲಿನ ಜೀವವೂ ಇರುವ, 2 ಕಾಲಿನ ಜೀವವೂ ಇಲ್ಲದಿರುವಂತಹ ಆನೆ ನನಗೆ ಬೇಕು ಅನ್ನಂತೆ. ಎಂಥ ಆನೆ? ಚಿನ್ನದು ಬೇಡವಂತೆ, ಬೆಳ್ಳಿದು ಬೇಡವಂತೆ, ಕಬ್ಬಿಣ, ಹಿತ್ತಾಳೆಯಿಂದ ಮಾಡಿದ, ತಾಮ್ರದಿಂದ ಮಾಡಿದಂಥ ಆನೆ ಬೇಡವಂತೆ, ಮಣ್ಣಿಂದ ಮಾಡಿದಂತಹ, ಕಬ್ಬಿಣದಿಂದ ಮಾಡಿದಂತಹ, ಮರದಿಂದ ಮಾಡಿದಂತಹ ಆನೆಯೂ ಬೇಡವಂತೆ, ಜೀವ ಇರುವ 4 ಕಾಲಿನ ಆನೆಯೂ ಬೇಡವಂತೆ, ಜೀವ ಸೃಷ್ಟಿಗೆ ಇಲ್ಲದ 2 ಕಾಲಿನ ಆನೆಯೂ ತನಗೆ ಬೇಡವಂತೆ. ಆದರೆ ಆನೆ ಬೇಕಂತ. ಎಲ್ಲಪ್ಪ ತಂದು ಕೊಡೋಣ? ಆಯಿತು, ಎಂತಹ ಆನೆ? ಭಗವಂತನಿಗೆ ಹೇಳ್ತಾನಂತೆ. ಅಯ್ಯ, ಭಗವಂತ ಹೇಳ್ತಾನಂತೆ, ನೀನು ಕೇಳಿದಂಥ ಆನೆ ನಾನು ತಿಲ್ವಲ್ಲ ಅನ್ನಂತೆ. ವೆಂಕಟೇಶ ಹೇಳ್ತಾನಂತೆ, ಇಲ್ಲ ಸ್ವಾಮಿ, ನಾ ಕೇಳಿದಂತಹ ಆನೆ ನಿನ್ನ ಹತ್ರ ಮಾತ್ರ ಇದೆ ಸ್ವಾಮಿ. ಇನ್ನೊಂದು ವಿಶೇಷ ಗೊತ್ತಾ? ನಿನ್ನನ್ನು ಬಿಟ್ಟು ಬೇರೆ ಯಾರು ಕೊಡಲು ಸಾಧ್ಯವಿಲ್ಲ ಅಂದ್ಬಿಟ್ನಂತೆ. ಭಗವಂತ ಇನ್ನೊಂದು ಸ್ವಲ್ಪ ತಲೆ ಮೇಲಕ್ಕೆ ಹೋಯ್ತು. ಇದೇನಪ್ಪ ಇದು? ನಾನು ಬಿಟ್ಟು ಬೇರೆ ಯಾರು ಕೊಡೋಕ್ಕೆ ಸಾಧ್ಯವೇ ಇಲ್ಲವಂತೆ. ಎಲ್ರಿಗೂ ಗೊತ್ತಿರೋಂಥ ಕಥೆನೇ. ಮತ್ತೆ ಕೇಳ್ತಾರಂತೆ, ನಾರಾಯಣ, ನೀನು ಕೇಳಿದಂತಹ ವರ ನನಗೆ ಗೊತ್ತಾಗ್ತಿಲ್ಲಪ್ಪ, ಏನಯ್ಯ ಬೇಕು ಅನ್ನಂತೆ. ಸ್ವಾಮಿ, ನಾ ಕೇಳಿದಂಥದ್ದು ಆನೆಯನ್ನ, ಆ ಎಂದರೆ ಆರೋಗ್ಯವೆಂಬುವ, ನೇ ಅಂದರೆ ನೆಮ್ಮದಿ ಎಂಬುವ ಆನೆಯನ್ನ ಅನ್ನಂತೆ. ಜಗತ್ತಿನಲ್ಲಿ ಮನುಷ್ಯನಿಗೆ ಏನಾರು ಕೊರತೆ ಇದೆ ಅಂದರೆ ಯಾವುದು? ಆರೋಗ್ಯ, ನೆಮ್ಮದಿ. ಇವೆರಡನ್ನು ಬಿಟ್ಟು ಮನುಷ್ಯನಿಗೆ ನನ್ನ ಪ್ರಕಾರ ಬೇರೆ ಯಾವುದು ಕೊರತೆ ಮನುಷ್ಯನಿಗೆ ಬರೋದಿಲ್ಲ ಜೀವನದಲ್ಲಿ, ಅಲ್ವಾ? ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ನೆಮ್ಮದಿಯಾಗಿರ್ಬೇಕಂದ್ರೆ ಏನಿರಬೇಕು? ಆರೋಗ್ಯ ಇರಬೇಕು. ಆರೋಗ್ಯವಾಗಿರ್ಬೇಕಂದ್ರೆ ಏನಿರಬೇಕು? ನೆಮ್ಮದಿ ಇರಬೇಕು. ಇವೆರಡು ಸಿಗಬೇಕಂದ್ರೆ ಬಬ್ಲುಗೌಡರು ಹೇಳ್ದಂಗೆ ಹಣ ಇರಬೇಕು. ಕಲಿಯುಗ ಇದು. ಈ ಮೂರೂ ಸಿಗಬೇಕಾದ್ರೆ ಶ್ರೀಹರಿಯ ಅನುಗ್ರಹ ಇರಬೇಕು, ಭಗವಂತನ ಸಾನ್ನಿಧ್ಯ ಇರಬೇಕು. ಭಗವಂತನನ್ನು ನಾವೆಷ್ಟು ಭಕ್ತಿಯಿಂದ ಕೇಳ್ಕೊತೀವೋ ಅಂತ ಫಲವನ್ನು ಭಗವಂತ ಪ್ರಾಪ್ತಿ ಮಾಡಿ. ನೋಡ್ರಿ, ಇವೆಲ್ಲ ಅಲಂಕಾರ ಮಾಡಿದೀವಲ್ವಾ, ಇದು ನಮ್ಮ ಆತ್ಮತೃಪ್ತಿಗಷ್ಟೇ. ನಮ್ಮ ಆತ್ಮತೃಪ್ತಿಗೋಸ್ಕರ ನಾವು ತುಂಬ ಚೆನ್ನಾಗಿ ಭಗವಂತ ಕೈ ತುಂಬ ನನಗೆ ಕೊಟ್ಟಿದ್ದಾನೆ, ನಾನು ಕೈ ತುಂಬ ಭಗವಂತನಿಗೆ ಮಾಡಬೇಕು ಅನ್ನೋಂಥ ಮನೋಭಾವನೆಯಲ್ಲಿ ನಾವು ಮಾಡುವಂಥದ್ದು. ಆದರೆ ಭಗವಂತ ನಮ್ಮ ಹತ್ರ ಕೇಳ್ತಿರೋದೇನು?